ವಿದ್ಯಾರ್ಥಿಗಳೇ, ಈಗ 1 ಮತ್ತು 10ರ ನಡುವೆ ಇರುವ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಅಂತದ. ಈ ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ನಡುವೆ ಅಂದಾನ, ಇಲ್ಲೊಂದು ಶಬ್ದ ಉಪಯೋಗ ಮಾಡ್ಯಾನ. ನಡುವೆ ಅಂದಾಗ ಒಂದು ಉದಾಹರಣೆ ಹೇಳ್ತಾನೋ, 1ರಿಂದ 10. ಈಗ ಇದು ಕೊನೆ ಅಂಕಿ ಏನದ, ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ, ನಡೀತದ. ಆಕಸ್ಮಿಕವಾಗಿ ಅಲ್ಲಿ 31 ಇತ್ತಂದ್ರೆ ಅದನ್ನು ಬಿಡಬೇಕಾಗ್ತದ. ಯಾಕೆ ಬಿಡಬೇಕಾಗ್ತದ ಅಂದ್ರೆ, ನಡುವೆ ಅಂದಾನಂದ್ರೆ ಕೊನೆಗಿನೂ ಅವಿಭಾಜ್ಯ ಸಂಖ್ಯೆ ಇತ್ತು, ಪ್ರಾರಂಭದಾಗ ಅವಿಭಾಜ್ಯ ಸಂಖ್ಯೆ ಇತ್ತು ಅಂತಂದ್ರೆ ನೀವು ಎರಡೂ ಬಿಡಬೇಕಾಗ್ತದ. ಇಂಥ ಗಣಿತಗಳು ಬೀಳ್ತಿರ್ತಾವ. ಏನು ಹೇಳ್ತಿರ್ತಾನ, ಪ್ರಾರಂಭದಾಗೂ ಅವಿಭಾಜ್ಯ ಸಂಖ್ಯೆ ಕೊಡ್ತಾನೆ, ಕೊನೆಗೂ ಒಂದು ಅವಿಭಾಜ್ಯ ಸಂಖ್ಯೆ ಕೊಡ್ತಾನೆ. ಬೇಡ, ಪ್ರಾರಂಭದಾಗ ಒಂದು ಅವಿಭಾಜ್ಯ ಸಂಖ್ಯೆ ಕೊಟ್ಟು ಕೊನೆಗೆ ಭಾಜ್ಯ ಸಂಖ್ಯೆಗಳು ಕೊಟ್ಟು ಇವುಗಳ ನಡುವಿನ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಅಂತ ಕೇಳ್ಕೊಂಡು, ಪ್ರಾರಂಭದಾಗ ನೀವು ಫಸ್ಟ್ ಅಂಕಿನೇ ಅವಿಭಾಜ್ಯ ಬಿಡಬೇಕು, ಅದನ್ನು ಕೌಂಟ್ ಮಾಡಬಾರ್ದು. ಯಾಕೆ ಮಾಡಬಾರ್ದು ಅಂತಂದ್ರೆ, ಇಲ್ಲಿ ನಡುವೆ ಅನ್ನೋ ಶಬ್ದ ಉಪಯೋಗ ಮಾಡ್ಯಾನ. 1 ಮತ್ತು 10ರ ನಡುವಿನ ಅಂದಾನ. ಆಕಸ್ಮಿಕವಾಗಿ 2 ಮತ್ತು 10ರ ನಡುವಿನ ಅಂದಿದ್ದಂದ್ರೆ, 2 ಮತ್ತು 10ರ ನಡುವಿನ ಅಂದ್ರೆ 2 ಅವಿಭಾಜ್ಯ ಸಂಖ್ಯೆ, ಹೌದು, ಅದನ್ನು ಬಿಡಬೇಕಾಗ್ತದೆ. ಯಾಕಂದ್ರೆ ನಡುವಿನ ಅಂದಾಗ ಪ್ರಶ್ನೆಯನ್ನು ಅರ್ಥ ಮಾಡ್ಕೋಬೇಕು ಸರಿಯಾಗಿ. ಈಗ ನೋಡ್ರಿ, 1 ಅವಿಭಾಜ್ಯನೂ ಅಲ್ಲ, ಭಾಜ್ಯನೂ ಅಲ್ಲ. 2 ಇದು ಅವಿಭಾಜ್ಯ ಸಂಖ್ಯೆ, ಹೌದು, ಇದಕ್ಕೊಂದು ರೌಂಡ್ ಹಾಕೋರಿ. 3ಕ್ಕೂ ಹಾಕ್ರಿ. 4 ಏನದ, ಇದು ಅಲ್ಲ, ಯಾಕಂದ್ರೆ 2ರಲ್ಲಿ ಹೋಗ್ತದ, 4ರಲ್ಲಿ ಹೋಗ್ತದ, ಅದನ್ನ ಬಿಟ್ಟು ಬಿಡ್ಬೇಕು. 5 ನೋಡ್ರಿ, ಇದು ಅವಿಭಾಜ್ಯ ಸಂಖ್ಯೆ, ರೌಂಡ್ ಹಾಕೋರಿ. 6 ಭಾಜ್ಯ ಸಂಖ್ಯೆ. 7 ಇದು ಅವಿಭಾಜ್ಯ ಸಂಖ್ಯೆ. 8 ನೋಡ್ರಿ ಭಾಜ್ಯ ಸಂಖ್ಯೆ. 9 ಭಾಜ್ಯ ಸಂಖ್ಯೆ. 10 ಭಾಜ್ಯ ಸಂಖ್ಯೆ. 1 2 3 4 ಎಷ್ಟು ನೋಡ್ರಿ, 2 3 5 7 ಎಷ್ಟದು ಅಂಕಿಗಳು, 4. ಅದು 4 ಆಗ್ಯಾವಂತಾರೆ. ಉತ್ತರ ಸಂಖ್ಯೆ ಎಲ್ಲದ, ಸೀದಾಗ ಉತ್ತರ ಇರ್ತದ, ಉತ್ತರ ಹಾಕ್ರಿ. ಆಮೇಲೆ ಅವಿಭಾಜ್ಯ ಸಂಖ್ಯೆಗಳ ಮತ್ತೆ ಕೇಳಿದ್ದ ಅಂತಂದ್ರೆ 3 2 5 5 10 1 7 17 ಅಂತಂತ ಹಾಕ್ರಿ. ಸರಾಸರಿ ಕೇಳಿದ್ದಂದ್ರೆ ಇವುಗಳ ಮತ್ತೆ ಮಾಡಿ ಕಿಸಂದ್ರೆ ಅನುಕ್ರಮ 4ರಲ್ಲಿ ಭಾಗಿಸ್ಬಿಡ್ರಿ, ಅದು ಸರಾಸರಿ ಬರ್ತದೆ. ಹೆಂಗ್ ಪ್ರಶ್ನೆಗಳನ್ನ ಕೇಳತಾನ, ಬರೇ ಎಷ್ಟು ಪ್ರಶ್ನೆಗಳನ್ನು ಕೇಳಿರ್ತಾನ ಅಷ್ಟೇ ಉತ್ತರ ಹಾಕೋದಕ್ಕಿಂತಲೂ ಎಷ್ಟು ನಮೂನಿ ಪ್ರಶ್ನೆಗಳನ್ನ ಕೇಳ್ತಾರ ಅನ್ನೋದು ಸಹಿತ ನಾನು ನಿಮ್ಗೆ ಹೇಳ್ತಿರ್ತಾನೆ. ನೋಡ್ರಿ, ಅವಿಭಾಜ್ಯ ಸಂಖ್ಯೆಗಳು ಯಾವುವು ಅಂತಂತ ಹಿಂಗ ಸರ್ ನೀವು ಕಂಡು ಹಿಂಗ್ ಕೊಟ್ಟಿದ್ದ ಅಂದ್ರೆ 1 ಮತ್ತು 10ರ ನಡುವೆ ಇರುವ ಅವಿಭಾಜ್ಯ ಸಂಖ್ಯೆಗಳು ಯಾವುವು ಯಾವುವು ಅಂದ್ರೆ ಇದನ್ನು ಉತ್ತರ ಹಾಕ್ರಿ. ಎಷ್ಟು ಅಂದ್ರೆ ಎಣಸ್ರಿ, 1 2 3 4 ಸಿ ಉತ್ತರ ಹಾಕ್ರಿ. ಮತ್ತೆ ಕೇಳಿದ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಎಷ್ಟು ಅಂದ್ರೆ ಇವುಗಳನ್ನ ಕೂಡಿಸ್ರಿ. ಸರಾಸರಿ ಅಂದ್ರೆ ಕೂಡಿಸಿ ಬಂದ ಅನುಕ್ರಮ ಸಂಖ್ಯೆ ಎಷ್ಟಾಗ್ತದೆ, 1 2 3 4 ಆಗ್ತದೆ, 4ರಲ್ಲಿ ಭಾಗಿಸ್ರಿ, ಸರಾಸರಿ ಬರ್ತದೆ. ಯಾವುದೇ ಒಂದು ಪ್ರಶ್ನೆಗೆ ಎಷ್ಟು ನಮೂನಿ ಕೇಳ್ತಾನ ಅನ್ನೋದು ನಾವು ತಿಳ್ಕೊಬೇಕು. ಬರೇ ಒಂದು ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಅಂತ ಕೇಳ್ಯಾರ, ಅದು ಒಂದೇ ನೀವು ತಲೆಯಾಗ ಹಾಕೋಬಾರ್ದು. ಎಷ್ಟು ನಮೂನಿ ಪ್ರಶ್ನೆಗಳನ್ನ ಕೇಳಬಹುದು ಅನ್ನೋದರ ಬಗ್ಗೆ ಅರ್ಥ ಮಾಡ್ಕೋಬೇಕು ನೀವು. ಆಮೇಲೆ ನಡುವೆ ಅಂದದಕ್ಕೆ ಏನಾಗ್ತದ, ಪ್ರಾರಂಭದಾಗ ಅವಿಭಾಜ್ಯ ಸಂಖ್ಯೆ ಇತ್ತಂದ್ರೂ ಬಿಡ್ರಿ, ಕೊನೆಗೆ ಅವಿಭಾಜ್ಯ ಸಂಖ್ಯೆನೂ ಬಂದಿತ್ತ ಬಿಟ್ಟು ಬಿಡ್ರಿ. ಯಾಕೆ ಬಿಡ್ಬೇಕು ಅನ್ನೋದು ಹೇಳ್ತಾನೆ. ನಡುವೆ ಅನ್ನೋ ಪ್ರಶ್ನೆ ಮಾಡ್ಯಾನ ಅಂದ್ರೆ 1 ಮತ್ತು 10ರ ನಡುವೆ ಇಷ್ಟು ಬಂದು, ಅಕಸ್ಮಾತ್ 11ರ ನಡುವೆ ಅಂದಿದ್ದ ಅಂದ್ರೆ 11 ಬಿಡ್ಬೇಕಾಗ್ತದ ನೀವು. 2ರಿಂದ 11ರ ನಡುವಿನ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು, ಪ್ರಾರಂಭದಾಗ 2 ಬಿಡ್ಬೇಕು, ಕೊನೆಯದು 11 ಬಿಡ್ಬೇಕು. ಯಾಕ ನಡುವೆ ಅಂತ ಮಾಡಿರ್ತಾನ. ಲಕ್ಷ ಕೊಟ್ಟ ನೀವು ಗಣಿತಗಳನ್ನು ಮಾಡ್ರಿ, ಸರಿಯಾಗಿ ತಿಳ್ಕೊರಿ, ಚೆನ್ನಾಗಿ ಫೇರ್ದಾಗ ಬರ್ಕೊಡ್ರಿ.